ಹರೇ ಕೃಷ್ಣ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ದಿಸ್ ಇಸ್ ಜ್ಯೋತಿ ಫ್ರಮ್ ಬಾಗಲಕೋಟೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ರೆಡಿ ಆಗಿಬಿಟ್ಟು ಕ್ಲಿನಿಕಲ್ ಪೋಸ್ಟಿಂಗ್ ಇತ್ತು. ಸೊ ಕ್ಲಿನಿಕಲ್ ಪೋಸ್ಟಿಂಗ್ಗೆ ಹೋಗಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಇವತ್ತು ಸ್ಟಾರ್ಟ್ ಕ್ಲಾಸ್ ಇತ್ತು, 2 hours ಸ್ಟಾರ್ಟ್ ಕ್ಲಾಸು. ಸೊ ಹಂಗೋ ಹಿಂಗೋ ಮಾಡಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ. ಮ್ಯಾಮ್ ಏನು ಮ್ಯಾಮ್ ಇದು? ದಿಸ್ ಇಸ್ ಮದ್ದಿಟ್ಟು ಅಂತ ಹೇಳ್ತಾರೆ, ಇಲ್ಲ ಆಟಿ ಪಾಯಸ ಅಂತ ಹೇಳ್ತಾರೆ. ಆಟಿ ಹಬ್ಬ, ಆಟಿ 18 ಅಂತ ಮಾಡಲ್ವ ನಾವು, ಆಟಿ ಕಕ್ಕಡ ಅಂತ ಒಂದು ಹಬ್ಬ ಎಲ್ಲ ಮಾಡ್ತೀವಲ್ಲ, ಆವಾಗ ಮಾಡೋವಂಥ ಸ್ವೀಟ್. ಯಾವ್ದ್ರಲ್ಲಿ ಮಾಡಿರೋದು ಇದು? ಆ ಟೈಮಲ್ಲಿ ಆಷಾಢ ಮಾಸದಲ್ಲಿ ಬರುವಂಥ ಒಂದು ಗಿಡ ಬರುತ್ತೆ. ಆ ಗಿಡದಲ್ಲಿ ಆಫ್ಟರ್ 18 days ಆದಮೇಲೆ ಮಾಡುವಂಥದ್ದು. ಅದರಲ್ಲಿ 18 kind of ಮೆಡಿಸಿನ್ಸ್ ಇರುತ್ತೆ ಇದರಲ್ಲಿ. ಇಷ್ಟು ಹೆಲ್ದಿ ಮ್ಯಾಮ್ ಹಂಗಂದ್ರೆ? ಟೂ ಹೆಲ್ದಿ. ಓಕೆ, ನಮಗೋಸ್ಕರ ತಂದಿದ್ದಾರೆ ಗೈಸ್. ಕಾಲೇಜ್ ಮುಗಿದು ನಮ್ಮ ಪಯಣ ಮರಳಿ ನಮ್ಮ ಮನೆ ಕಡೆಗೆ, ಅಂದರೆ ನಮ್ಮ ಹಾಸ್ಟೆಲ್ಗೆ ಬಂದು ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇವತ್ತು ಗ್ರಾಸರೀಸನ್ನು ಆರ್ಡರ್ ಮಾಡಿದ್ವಿ. ಅದಕ್ಕೆ ಇಲ್ಲಿ ವೇಟಿಂಗು. ಫೈನಲಿ ಗ್ರಾಸರೀಸ್ ಬಂತು, ಬಟ್ ಅದರಲ್ಲಿ ಒಂದು ಪ್ರಾಡಕ್ಟ್ ಮಿಸ್ ಆಗಿತ್ತು. ಬಟ್ ಇಟ್ಸ್ ಓಕೆ. ಪ್ರೆಸೆಂಟ್ ನಾನಿರೋದು ಹಾಸನದಲ್ಲಿ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಜಿಟಿ ಮಳೆ ಇತ್ತು. ಸೊ ತುಂಬ ಚಳಿ. ಅದಕ್ಕೆ ಸ್ವೆಟರ್ನ ಪರ್ಚೇಸ್ ಮಾಡಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡು ಒಂದು ಶಾಪ್ಗೆ ಬಂದಿದ್ವಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು. ರಿಟರ್ನ್ ಹಾಸ್ಟೆಲ್ಗೆ ಬಂದೆ, ತಟ್ಟೆ ಹಿಡ್ಕೊಂಡು ಊಟಕ್ಕೆ ಹೋದೆ. ಇಲ್ಲಿ ಎಕ್ಸ್ಟ್ರಾ ಬಜ್ಜಿಗೋಸ್ಕರ ಡೀಪ್ ಕನ್ವರ್ಸೇಷನ್ ನಡೀತಾನೇ ಇತ್ತು. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನಗೆ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಹರೇ ಕೃಷ್ಣ. ಶುಭರಾತ್ರಿ.